Hi students, welcome to 56th session on ABC analysis section C type problems. ಈ ಸೆಷನ್ ಅಲ್ಲಿ ಸೆಕ್ಷನ್ ಸಿ ಟೈಪ್ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಆಲ್ರೆಡಿ ಕಳೆದ 3 ಸೆಷನ್ಸ್ ಅಲ್ಲೂ ಕೂಡ ಸೆಕ್ಷನ್ ಸಿ ಟೈಪ್ ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಇದು ಕೊನೆಯ ಸೆಷನ್ ರಿಲೇಟಿಂಗ್ ಟು ABC ಸೆಕ್ಷನ್ ಸಿ ಟೈಪ್ ಪ್ರಾಬ್ಲಮ್. ಈ ಸೆಷನ್ ಅಲ್ಲಿ ಎರಡು ಪ್ರಾಬ್ಲಮ್ಸ್ ನ ಡಿಸ್ಕಸ್ ಮಾಡಿದ್ದೀನಿ. ಮೊದಲನೇ ಪ್ರಾಬ್ಲಮ್ ನೋಡೋಣ. ಸೆಕ್ಷನ್ ಸಿ, the budgeted overheads and cost driver volume of XYZ Limited are as follows. Okay, XYZ Limited ಇನ budgeted overheads ಮತ್ತೆ cost driver ಇನ ಮಾಹಿತಿ ಕೊಟ್ಟಿದ್ದಾರೆ. ಕಾಸ್ಟ್ ಪೂಲ್ ಅಂತ ಅಂದರೆ ಆಕ್ಟಿವಿಟಿ ನಿಮ್ಗೆ ಗೊತ್ತಿರುತ್ತೆ. ಮೆಟೀರಿಯಲ್ಸು ಮತ್ತು ಬಡ್ಜೆಟೆಡ್ ಓವರ್ಹೆಡ್ಸು, ಕಾಸ್ಟ್ ಡ್ರೈವರ್ಸು, ಬಡ್ಜೆಟೆಡ್ ಓವರ್ಹೆಡ್ಸ್. ಬಡ್ಜೆಟೆಡ್ ಆದರೂ ಇರ್ಬೋದು, ಆ್ಯಕ್ಚುಯಲ್ ಆದರೂ ಕೊಡಬಹುದು. ಯಾವ ಮಾಹಿತಿ ಕೊಟ್ಟರೂ ಕೂಡ ನಾವು ABC ಅನಾಲಿಸಿಸಲ್ಲಿ ಓವರ್ಹೆಡ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಕಾಸ್ಟ್ ಪೂಲ್ ಆ್ಯಕ್ಟಿವಿಟಿ ಬಂದು ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಅದಕ್ಕೆ ರಿಲೇಟೆಡ್ ಕಾಸ್ಟ್ ಡ್ರೈವರ್ ಬಂದು ನಂಬರ್ ಆಫ್ ಆರ್ಡರ್ಸ್. ಎರಡನೇದು ಮೆಷಿನ್ ಸೆಟಪ್ ಆ್ಯಕ್ಟಿವಿಟಿ ಇದ್ದರೆ ಕಾಸ್ಟ್ ಡ್ರೈವರ್ ಬಂದು ನಂಬರ್ ಆಫ್ ಸೆಟಪ್. ಮೂರನೇದು ಮೇಂಟೆನೆನ್ಸ್ಗೆ ಕಾಸ್ಟ್ ಡ್ರೈವರು ಮೇಂಟೆನೆನ್ಸ್ ಅವರ್ಸ್. ನಾಲ್ಕನೇದು ಕ್ವಾಲಿಟಿ ಕಂಟ್ರೋಲ್ಗೆ ನಂಬರ್ ಆಫ್ ಇನ್ಸ್ಪೆಕ್ಷನ್ಸ್. ಮೆಷಿನರಿಗೆ ಕಾಸ್ಟ್ ಡ್ರೈವರು ನಂಬರ್ ಆಫ್ ಮೆಷಿನ್ ಅವರ್ಸ್. ಈಗ ಕೆಲವೊಂದು ಅಡ್ಜಸ್ಟ್ಮೆಂಟ್ಸು ಕೊಟ್ಟಿದ್ದಾರೆ. ದ ಕಂಪನಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅ ಪ್ರಾಡಕ್ಟ್ ಆಫ್ 2500 ಕಾಂಪೊನೆಂಟ್ಸ್ ಆಫ್ AZ4 ಪ್ರಾಡಕ್ಟ್. Its material cost was 1,10,000, labor cost was 1,90,000. The usage of the activity this batch are as follows ಅಂತ ಕೊಟ್ಟಿದ್ದಾರೆ. ಮೆಟೀರಿಯಲ್ ಆರ್ಡರ್ ಬಂದು 21, ಸೆಟಪ್ ಕಾಸ್ಟು 19, ಮೇಂಟೆನೆನ್ಸ್ ಅವರ್ಸು 510, ನಂಬರ್ ಆಫ್ ಇನ್ಸ್ಪೆಕ್ಷನು 26, ಮೆಷಿನರಿ ಅವರ್ಸು 1,300. ಇಲ್ಲಿ ಕೆಲವೊಂದು ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು, ಅದೇ ಮೆಟೀರಿಯಲ್ ಕಾಸ್ಟು, ಲೇಬರ್ ಕಾಸ್ಟು ಕೊಟ್ಟು ನೆಕ್ಸ್ಟು ಒಂದೊಂದು ಕಾಸ್ಟ್ ಡ್ರೈವರು ಎಷ್ಟು ಸತಿ ಮಾಡಿದ್ದಾರೆ. ಲೈಕ್ ಮೆಟೀರಿಯಲ್ ಆರ್ಡರು 21 ಟೈಮ್ಸ್ ಮಾಡಿದ್ದಾರೆ, ಸೆಟಪ್ ಆಫ್ ಮೆಷಿನರಿ 19 ಟೈಮ್ಸ್ ಮಾಡಿದ್ದಾರೆ. ಆ ರೀತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಕಾಸ್ಟ್ ಡ್ರೈವರ್ ರೇಟ್ ದಟ್ ಆರ್ ಯೂಸ್ಡ್ ಫಾರ್ ಕಂಪ್ಯೂಟಿಂಗ್ ಅಪ್ರಾಪ್ರಿಯೇಟ್ ಅಮೌಂಟ್ ಆಫ್ ಓವರ್ಹೆಡ್ಸ್. ಇದರಲ್ಲಿ ಕಾಸ್ಟ್ ಡ್ರೈವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡಿ ಆ್ಯಂಡ್ ಆ ಕಾಸ್ಟ್ ಡ್ರೈವರ್ ರೇಟಿಂದ ಓವರ್ಹೆಡ್ಸ್ನ ಕ್ಯಾಲ್ಕುಲೇಟ್ ಮಾಡಿಬಿಟ್ಟು to this batch and ascertain the cost of batch of components using ABC analysis. ABC analysis ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಈ ಬ್ಯಾಚ್ ಇಂದು ಕಾಸ್ಟನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಎಸ್, ಸ್ಟೆಪ್ ನಂಬರ್ 1 ಯಾವಾಗಲೂ ಹೇಳಿರ್ತೀನಿ ನಾನು, ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಡ್ರೈವರ್ ರೇಟೇ ಸ್ಟೆಪ್ ನಂಬರ್ 1. ಇಲ್ಲಿ ಏನು ಹೇಳಿದ್ದಾರೆ? ಓಕೆ, ನೀವು 4 ಕಾಲಮ್ಸ್ ಮಾಡ್ಕೋಬೇಕು. ನಿಮಗೆ ಕ್ವೆಶನಲ್ಲಿ ಕೊಟ್ಟಿರುವಂಥ ಮಾಹಿತಿಯನ್ನು ತಗೊಂಡು ಕಾಸ್ಟ್ ಡ್ರೈವರ್ ರೇಟು ಕ್ಯಾಲ್ಕುಲೇಟ್ ಮಾಡ್ಬೋದು. ತುಂಬ ಈಸಿ ಫಾರ್ಮುಲಾ. ಏನು ಫಾರ್ಮುಲಾ? ಕಾಸ್ಟ್ ಡ್ರೈವರ್ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ಕಾಸ್ಟ್ ಡ್ರೈವರ್ಸ್ ತಾನೇ. ಈಗ ಕ್ವೆಶನ್ಗೆ ಹೋಗೋಣ. ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ನೋಡಿ, ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ 4,05,000, ಅದಕ್ಕೆ ರಿಲೇಟೆಡ್ ಕಾಸ್ಟ್ ಡ್ರೈವರು 900. ಸೊ 4,50,000 ಡಿವೈಡೆಡ್ ಬೈ 900, 450 ಪರ್ ಆರ್ಡರ್. ನೆಕ್ಸ್ಟ್ ಒನ್ನು ಮೆಷಿನ್ ಸೆಟಪ್ 3,59,100. ಎಷ್ಟು ಸತಿ ಮೆಟೀರಿಯಲ್ ಸೆಟಪ್ ಮಾಡಿದ್ದಾರೆ? 450 ಟೈಮ್ಸ್. ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಸೊ 3,59,100 ಡಿವೈಡೆಡ್ ಬೈ 450 ಸೆಟಪ್ಸ್, 798 ಪರ್ ಸೆಟಪ್ ಬರುತ್ತೆ. ಓಕೆ, ಹೋಪ್ ಯು ಆರ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಸ್ಟೂಡೆಂಟ್ಸ್. ಈಗ ಮೇಂಟೆನೆನ್ಸು, ಟೋಟಲ್ ಮೇಂಟೆನೆನ್ಸ್ ಎಕ್ಸ್ಪೆನ್ಸಸ್ಸು 2,40,000 ಆ್ಯಂಡ್ ಪರ್ ಎಷ್ಟು ಅವರ್ಸ್ ಆಫ್ ಮೇಂಟೆನೆನ್ಸು ಕ್ವೆಶನಲ್ಲಿ ಕೊಟ್ಟಿದ್ದಾರೆ? 3,000 ಅವರ್ಸ್ ಆಫ್ ಮೇಂಟೆನೆನ್ಸ್. ಸೊ 2,40,000 ಡಿವೈಡೆಡ್ ಬೈ 3,000, 80 ಪರ್ ಅವರ್ ಆಗುತ್ತೆ. ನೆಕ್ಸ್ಟು ಕ್ವಾಲಿಟಿ ಕಂಟ್ರೋಲ್ನ ತಗೊಂಡ್ರೆ 1,40,000 ಮತ್ತು ಎಷ್ಟು ಸತಿ ಇನ್ಸ್ಪೆಕ್ಷನ್ ಮಾಡಿದ್ದಾರೆ? 700. ಸೊ it will give you 1,40,000 divided by 700, 200 per inspection. Next to machinery, ಎಷ್ಟು hours run ಆಗಿದೆ? Number of hours the machinery has run. Total machinery cost is 4,80,000. ಮತ್ತು number of hours of machinery is 24,000.
So 4,80,000 divided by 24,000, you get 20 per hour. Next, statement of cost. ಇದನ್ನ ಮಾಡಬೇಕು ಅಂತ ಅಂದರೆ ಫಸ್ಟು ಪರ್ಟಿಕ್ಯುಲರ್ಸ್ ಡೀಟೇಲ್ಸ್ ಅಮೌಂಟ್ ಅಂತ ಕಾಲಮ್ ಹಾಕ್ಕೊಳ್ಳಿ. ಇದನ್ನು ಹಾಕ್ಕೊಂಡಿದ್ದ ತಕ್ಷಣ ನಿಮಗೆ ಪರ್ಟಿಕ್ಯುಲರ್ಸ್ ನಿಮ್ಗೆ ಗೊತ್ತೇ ಇದೆ, ಡೀಟೇಲ್ಸಲ್ಲಿ ನೀವು ಈ ಮಲ್ಟಿಪ್ಲಿಕೇಶನ್ ಮತ್ತು ಕ್ಯಾಲ್ಕುಲೇಷನ್ಸ್ಗಳನ್ನು ತೋರಿಸ್ಬೋದು. ಸೊ ಫಸ್ಟು ಡೈರೆಕ್ಟ್ ಮೆಟೀರಿಯಲ್ಸ್ ಕ್ವೆಶನಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಡ್ಜಸ್ಟ್ಮೆಂಟಲ್ಲಿ ಡೈರೆಕ್ಟ್ ಮೆಟೀರಿಯಲ್ಸ್ 1,10,000, ಲೇಬರ್ ಕಾಸ್ಟ್ 1,90,000 ಅಂತ ಕೊಟ್ಟಿದ್ದಾರೆ. ಸೊ ದ್ಯಾಟ್ ವಿಲ್ ಬಿ ಟೇಕನ್ ಹಿಯರ್. ಸೊ ಡೈರೆಕ್ಟ್ ಮೆಟೀರಿಯಲ್ ಪ್ಲಸ್ ಡೈರೆಕ್ಟ್ ಲೇಬರ್ 3 lakhs ಆಗುತ್ತೆ. ನೆಕ್ಸ್ಟು ಒಂದೊಂದೇ ಕಾಸ್ಟ್ ಡ್ರೈವರ್ನ ನೀವು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಅಮೌಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಸ್ಟ್ ಪೂಲ್ ಅಥವಾ ಆ ಚಟುವಟಿಕೆಯ ಟೋಟಲ್ ಕಾಸ್ಟನ್ನು ಹಾಕ್ತಾ ಬರಬೇಕು. ಒಂದು ಜ್ಞಾಪಕ ಇಟ್ಕೊಳ್ಳಿ, ABC ಅನಾಲಿಸಿಸ್ ಬಂದು ಇಂಡೈರೆಕ್ಟ್ ಕಾಸ್ಟ್ ಅಪೋರ್ಷನ್ಮೆಂಟ್ಗೆ ಸಹಾಯ ಮಾಡುತ್ತೆ. ಡೈರೆಕ್ಟ್ ಕಾಸ್ಟ್ ಅಲ್ಲ, ಡೈರೆಕ್ಟ್ ಮೆಟೀರಿಯಲ್ ಡೈರೆಕ್ಟ್ ಲೇಬರ್ ಅಲ್ಲ, ಇಂಡೈರೆಕ್ಟ್ ಕಾಸ್ಟು ಏನಾದರೂ ಇರಬಹುದು. ಓಕೆ, ಮೆಷಿನರಿ ಸೆಟಪ್ ಇರ್ಬೋದು, ಮೇಂಟೆನೆನ್ಸ್ ಇರ್ಬೋದು, ಕ್ವಾಲಿಟಿ ಚೆಕ್ ಇರ್ಬೋದು, ಎನಿ ಇಂಡೈರೆಕ್ಟ್ ಕಾಸ್ಟನ್ನ ಕಾಸ್ಟ್ ಡ್ರೈವರ್ನ ಗುರುತಿಸಿದ್ರೆ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ತರಹದಲ್ಲಿ ಭಾಗ ಮಾಡಿದಾಗ ಯಾವ ಒಂದು ಡಿಪಾರ್ಟ್ಮೆಂಟ್ಗೂ ಅಥವಾ ಯಾವ ಒಂದು ಯೂನಿಟ್ಗೂ ತಾರತಮ್ಯ ಆಗೋದಿಲ್ಲ, ಇಂಬ್ಯಾಲೆನ್ಸ್ ಆಗಲ್ಲ. ಸೊ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟು ನೋಡಿ, ಪರ್ ಆರ್ಡರ್ ನಾವು 450 ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. ಪಾಯಿಂಟ್ ನಂಬರ್ 1. ಸೊ ಎಷ್ಟು ಸತಿ ಮೆಟೀರಿಯಲ್ ಆರ್ಡರ್ ಮಾಡಿದ್ದೀವಿ? 21 times. ಸೊ 21 into 450 ನೀವು ತಗೊಂಡ್ರೆ 9,450 ಬರುತ್ತೆ. ನೆಕ್ಸ್ಟು ಮೆಷಿನರಿ ಸೆಟಪ್ಪು ಕ್ಯಾಲ್ಕುಲೇಟ್ ಮಾಡಿದ್ದು 798. ಎಷ್ಟು ಸತಿ ಸೆಟಪ್ ಮಾಡಿದ್ದೀವಿ? 19 times ಸೆಟಪ್ ಮಾಡಿದ್ದೀವಿ. ಸೊ 19 into 798. ನೆಕ್ಸ್ಟ್ ಒನ್ ನೋಡಿ, ಅದೇ ರೀತಿ ವಿ ಹ್ಯಾವ್ ಮೇಂಟೆನೆನ್ಸ್ ಅವರ್ಸು 510 hours. ಸೊ ಹೌ ಮಚ್ ಇಸ್ ದ ಮೇಂಟೆನೆನ್ಸ್ ಕಾಸ್ಟ್ ಡ್ರೈವ್ ರೇಟ್? 80 per hour. So 510 hours into 80 rupees per hour, 40,800. Next one ಬಂದು ಕ್ವಾಲಿಟಿ ಕಂಟ್ರೋಲ್ 200 per inspection ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ. 4th ಪಾಯಿಂಟ್ ನೋಡಿ. ಆ್ಯಂಡ್ ಎಷ್ಟು ಸತಿ ಇನ್ಸ್ಪೆಕ್ಷನ್ ಮಾಡಿಸಿದ್ದೀವಿ? 26. ಸೊ 200 into 26 time ಇನ್ಸ್ಪೆಕ್ಷನ್ ಮಾಡಿರೋದು. ಸೊ 5,200 ಬರುತ್ತೆ. ನೆಕ್ಸ್ಟು ಮಿಷನರಿ ಎಕ್ಸ್ಪೆನ್ಸಸ್ಸು ಪರ್ ಯೂನಿಟ್ಟು ಅಥವಾ ಪರ್ ಡ್ರೈವರ್ ರೇಟ್ ಎಷ್ಟು? 20. ಎಷ್ಟು ಅವರ್ಸ್ ಆಫ್ ಮೆಷಿನರಿ ಅವರ್ಸ್? 1,300. 1,300 into 20 ಮಾಡಿದ್ರೆ 26,000 ಬರುತ್ತೆ. ಸೊ ಆಲ್ ದ ಟೋಟಲ್ 1,10,000, 1,90,000, 3 lakhs, 9,450, 15,162, 40,800, 5,200 and 26,000. ಇಷ್ಟು ಕೂಡಿಸ್ಕೊಂಡ್ರೆ ಟೋಟಲ್ ಕಾಸ್ಟ್ ಆಫ್ ದ ಪರ್ಟಿಕ್ಯುಲರ್ ಪ್ರಾಡಕ್ಟ್ AZ ಪ್ರಾಡಕ್ಟ್ ಆಫ್ ಅ ಬ್ಯಾಚ್ ಆಫ್ 2,500 units ಬಂದು 3,96,612. ಈ ಪರ್ಟಿಕ್ಯುಲರ್ ಟೋಟಲ್ ಕಾಸ್ಟಿನ ಪರ್ ವ್ಯಾಲ್ಯೂ ನಿಮ್ಗೆ ಬೇಕು ಅಂತ ಅಂದರೆ 3,96,612 divided by 2,500 ಮಾಡಿದ್ರೆ ಯು ವಿಲ್ ಗೆಟ್ ಪರ್ ಯೂನಿಟ್ ವ್ಯಾಲ್ಯೂ. ವೆರಿ ಸಿಂಪಲ್ ಸ್ಟೂಡೆಂಟ್ಸ್. ಯಾವತ್ತೂ ಕೂಡ ABC ಅನಾಲಿಸಿಸ್ ಪ್ರಾಬ್ಲಮ್ ಬಂದರೆ ಖಂಡಿತವಾಗ್ಲೂ ನೀವು ಬಿಡಬಾರ್ದು. ಈಸಿ ಇದೆ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ದ ಬಡ್ಜೆಟೆಡ್ ಓವರ್ ಹೆಡ್ಸ್ ಅಂಡ್ ಕಾಸ್ಟ್ ಡ್ರೈವ್ ವಾಲ್ಯೂಮ್ ಆಫ್ ಸನ್ರೈಸ್ ಲಿಮಿಟೆಡ್ ಆರ್ ಆಸ್ ಫಾಲೋ. ಇದು ಕ್ವೆಶನ್ ಪೇಪರ್ ಪ್ರಾಬ್ಲಮ್ಮು, May-June 2019 ಕ್ವೆಶನ್ ಪೇಪರ್ ಪ್ರಾಬ್ಲಮ್. ಪ್ರೀವಿಯಸ್ ಪ್ರಾಬ್ಲಮ್ ಥರನೇ ಇದು ಇದೆ ನೋಡಿ. ಅದೇ ಥರ ಕಾಸ್ಟ್ ಪೂಲ್, ಬಡ್ಜೆಟೆಡ್ ಓವರ್ ಹೆಡ್ಸ್, ಕಾಸ್ಟ್ ಡ್ರೈವರ್, ಬಡ್ಜೆಟೆಡ್ ಓವರ್ ಹೆಡ್ಸ್ ಅಂತ ಕೊಟ್ಟಿದ್ದಾರೆ. ಸೇಮ್ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟುಗೆ ನಂಬರ್ ಆಫ್ ಆರ್ಡರ್ಸು, ಮೆಷಿನರಿ ಸೆಟಪ್ಗೆ ನಂಬರ್ ಆಫ್ ಸೆಟಪ್ಸು, ಮೇಂಟೆನೆನ್ಸ್ಗೆ ಮೇಂಟೆನೆನ್ಸ್ ಅವರ್ಸು, ಕ್ವಾಲಿಟಿ ಕಂಟ್ರೋಲ್ಗೆ ನಂಬರ್ ಆಫ್ ಇನ್ಸ್ಪೆಕ್ಷನ್, ಮೆಷಿನ್ಗೆ ನಂಬರ್ ಆಫ್ ಮೆಷಿನ್ ಅವರ್ಸ್. ಇದಾದಮೇಲೆ ಏನು ಮಾಡಬೇಕು ಹೇಳಿ ನೋಡೋಣ. ಅಡ್ಜಸ್ಟ್ಮೆಂಟ್ಸ್ ಒಂದ್ಸತಿ ನೋಡ್ಕೊಳ್ಳೋಣ. ದ ಕಂಪನಿ ಹ್ಯಾಸ್ ಪ್ರೊಡ್ಯೂಸ್ಡ್ ಅ ಬ್ಯಾಚ್ ಆಫ್ 2,500 ಕಾಂಪೊನೆಂಟ್ಸ್ ಆಫ್ AC ಪ್ರಾಡಕ್ಟ್ಸ್. AC ಪ್ರಾಡಕ್ಟ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿದೆ ಈ ಕಂಪನಿ.
2500 ಕಾಂಪೊನೆಂಟ್ಸ್ನ ಈ ಬ್ಯಾಚಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದೆ. ಸೇಮ್ ಲೈಕ್ ಯುವರ್ ಲಾಸ್ಟ್ ಪ್ರಾಬ್ಲಮ್. ದ ಮೆಟೀರಿಯಲ್ ಕಾಸ್ಟ್ ಬಂದು 1,50,000, ಲೇಬರ್ ಕಾಸ್ಟು 2 lakhs. ಯೂಸೇಜ್ ಆ್ಯಕ್ಟಿವಿಟಿ ಆಫ್ ಆಲ್ ದ ಬ್ಯಾಚಸ್ ಅದನ್ನೇ ಲಾಸ್ಟ್ ಪ್ರಾಬ್ಲಮ್ ಹೇಗಿದೆಯೋ ಹಾಗೇ ಇದೆ, ಅಮೌಂಟ್ಗಳು ಚೇಂಜ್ ಆಗಿದೆ. ನೋಡಿ ಕ್ವೆಶನ್ ಪೇಪರಲ್ಲೂ ಇಂಥ ಪ್ರಾಬ್ಲಮ್ಸು ಕೇಳಿದ್ದಾರೆ. ಮೆಟೀರಿಯಲ್ ಆರ್ಡರು 20 ಸತಿ ಮಾಡಿದ್ದಾರೆ, ಸೆಟಪ್ ಆಫ್ ಮೆಷಿನರಿ 22 ಸತಿ, ಮೇಂಟೆನೆನ್ಸ್ ಅವರ್ಸ್ ಆಫ್ ಮೆಷಿನರಿ 560, ಇನ್ಸ್ಪೆಕ್ಷನ್ ನಂಬರ್ ಆಫ್ ಇನ್ಸ್ಪೆಕ್ಷನ್ 25, ಮೆಷಿನ್ ಅವರ್ಸು 1500. So calculate the cost driver rate that are used for computing appropriate amount of overheads to this batch and ascertain the cost of batch of the components using ABC ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ನೀವೇನು ಮಾಡಬೇಕು, ಎಸ್ ಕಾಸ್ಟ್ ಡ್ರೈವರ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೇಮ್ ಸೀರಿಯಲ್ ನಂಬರ್, ಪರ್ಟಿಕ್ಯುಲರ್ಸ್, ಡೀಟೇಲ್ಸ್ ಆ್ಯಂಡ್ ಕಾಸ್ಟ್ ಡ್ರೈವರ್ ರೇಟ್. ವಾಟ್ ಇಸ್ ದ ಫಾರ್ಮುಲಾ? ಕಾಸ್ಟ್ ಡ್ರೈವರ್ ರೇಟ್ ಈಸ್ ಈಕ್ವಲ್ ಟು total expenses divided by cost driver. So material procurement total expenses question al kottidare 3,95,000 and the thing will be taken as 850. Ade reeti machinery setup ge total expenses 3,60,000 divided by 400 setups, so 900 per setup. Maintenance ge ade reeti total 2 lakhs kottidare, maintenance hours 3,10,000, so quality control will be 4,50,000 divided by 2,600 inspection. Machinery kuda ade reeti total expenses 4,25,000 divided by 25,000. ಈ ಎಲ್ಲ ಮಾಹಿತಿನೂ ಕ್ವೆಶ್ಚನ್ ಅಲ್ಲಿ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ನಾನು ಯಾವುದು ಎಲ್ಲಿಂದನೂ ತೆಗೆದಿಲ್ಲ. ಸೊ ನಾವು ಟೋಟಲ್ ಎಕ್ಸ್ಪೆನ್ಸಸ್ ಡಿವೈಡೆಡ್ ಬೈ ದ ಕಾಸ್ಟ್ ಡ್ರೈವರ್ ಮಾಡಿದ್ರೆ ನಮಗೆ ಕಾಸ್ಟ್ ಡ್ರೈವರ್ ರೇಟ್ ಸಿಗುತ್ತೆ. ಇಸ್ಂಟ್ ಇಟ್ ವೆರಿ ಸಿಂಪಲ್? ಇದಾದ ನಂತರ ನೆಕ್ಸ್ಟ್ ನೀವೇನು ಮಾಡಬೇಕು, ಕಾಸ್ಟ್ ಶೀಟ್ನ ಮಾಡಬೇಕು. ಓಕೆ, ಸೊ ಕಾಸ್ಟ್ ಶೀಟ್ ಮಾಡಬೇಕು ಅಂತ ಅಂದರೆ ನೋಡಿ, ಇಲ್ಲಿ ಮೇನ್ ಪ್ರಾಬ್ಲಮಲ್ಲಿ ಕೊಟ್ಟಿರೋದು ಇದು ನಿಮಗೆ ಕಾಸ್ಟ್ ಡ್ರೈವರ್ ರೇಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಆದರೆ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾರಲ್ಲ, ನಂಬರ್ ಆಫ್ ಆರ್ಡರ್ಸು, ಸೆಟಪ್ ಆಫ್ ಮೆಷಿನರಿ, ಮೇಂಟೆನೆನ್ಸ್ ಅವರ್ಸು, ಇದು ನಿಮಗೆ ಮೇನ್ ಕಾಸ್ಟ್ ಶೀಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಸೊ ಈಗ ಮೇನ್ ಕಾಸ್ಟ್ ಶೀಟ್ಗೆ ಹೋದರೆ ಸ್ಟೇಟ್ಮೆಂಟ್ ಆಫ್ ಕಾಸ್ಟ್ ಶೀಟ್ ಆಫ್ ಅಂಡರ್ ABC ಮೆಥಡ್, ಡೈರೆಕ್ಟ್ ಮೆಟೀರಿಯಲ್ ಮತ್ತು ಡೈರೆಕ್ಟ್ ಲೇಬರು ಇಲ್ಲೇ ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಡೈರೆಕ್ಟ್ ಮೆಟೀರಿಯಲ್ 1,50,000, ಲೇಬರು 2 lakhs. ಸೊ 1,50,000 ಒಂದು, 2 lakhs ಒಂದು ಕೊಟ್ಟಿದ್ದಾರೆ. ಸೊ 1,50,000 ಪ್ಲಸ್ 2 lakhs 3 lakhs. ನೆಕ್ಸ್ಟು ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್, ಮೆಟೀರಿಯಲ್ ಕೊಂಡ್ಕೊಂಡಿರೋದು. ಸೊ ಅದು ಎಷ್ಟು? ಹೌ ಡು ಯು ಟೇಕ್ ದಟ್ ಇನ್ ಟು ಕನ್ಸಿಡ್ರೇಷನ್ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ಅಂತ ಅಂದರೆ, ಇಫ್ ಯು ಟೇಕ್ ನೋಡಿ, ಅದು ಸ್ವಲ್ಪ ಕೆಳಗಡೆ ಬಂದಿದೆ, 20 ಆರ್ಡರ್ಸ್ ಇಂಟು 464.5 ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್ ನೋಡಿ ಪರ್ ರೇಟ್ 464.7. ಸೊ ದಟ್ ಇಸ್ ದ ಮೆಟೀರಿಯಲ್ ಪ್ರೊಕ್ಯೂರ್ಮೆಂಟ್. ಎಷ್ಟು ಆರ್ಡರ್ಸ್ ತಗೊಂಡಿದ್ದೀವಿ? 20. ಸೊ 20 ಇಂಟು 464.7 ಬರುತ್ತೆ. ಓಕೆ, ನೆಕ್ಸ್ಟು ಮೆಷಿನರಿ ಸೆಟಪ್. ತುಂಬ ಈಸಿ ಇದೆ. ಲಾಸ್ಟ್ ಪ್ರಾಬ್ಲಮಲ್ಲಿ ಯಾವ ರೀತಿ ಮಾಡಿದ್ದೀವೋ ಸೇಮ್ ರೀತಿಯಲ್ಲಿ ಈ ಪ್ರಾಬ್ಲಮು ಮಾಡಿದ್ದೀವಿ. ಓಕೆ ಸ್ಟೂಡೆಂಟ್ಸ್, ಸೊ ಮೆಷಿನರಿ ಸೆಟಪ್ಪು ಪರ್ ರೇಟ್ ಎಷ್ಟಿದೆ? 900 ಇದೆ. ಎಷ್ಟು ಸತಿ ಮೆಷಿನರಿ ಸೆಟಪ್ ಮಾಡಿದ್ದಾರೆ? 22 ಟೈಮ್ಸ್. ಸೊ 22 ಇಂಟು 900 ತಗೋಬೇಕು. ಮಾಡಿದ್ರೆ 19,800 ಬರುತ್ತೆ. ಮೇಂಟೆನೆನ್ಸ್ ನೋಡಿ, ಪರ್ ರೇಟು 64.52 ಪರ್ ಅವರ್. ಸೊ ಎಷ್ಟು ಸತಿ ಮೇಂಟೆನೆನ್ಸ್ ಆಗಿದೆ? ಎಷ್ಟು ಅವರ್ಸು? 560 ಅವರ್ಸ್. ಸೊ 560 ಇಂಟು 64.52 ಮಾಡಿದ್ರೆ 36,131.2 ಬರುತ್ತೆ. ನೆಕ್ಸ್ಟು ಕ್ವಾಲಿಟಿ ಕಂಟ್ರೋಲ್. ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಷನು 25 ಟೈಮ್ಸ್ ಮಾಡಿದ್ದಾರೆ. ಪರ್ ಇನ್ಸ್ಪೆಕ್ಷನ್ಗೆ 173.08 ಬರುತ್ತೆ. ಸೊ ಸೇಮ್ ವೇ 25 ಇಂಟು 173.08 ಮಾಡಿದ್ರೆ 4,327 ಬರುತ್ತೆ. ನೆಕ್ಸ್ಟು ಮೆಷಿನರಿ ಎಷ್ಟು ಅವರ್ಸು ರನ್ ಆಗಿದೆ? 1,500 ಪರ್ ರೇಟು 17. ಸೊ 1,500 ಇಂಟು 17 25,500.
ತುಂಬ ಈಸಿ ಇದೆ. ಇದೆಲ್ಲನೂ ಕೂಡಿಸಿದ್ರೆ ನಿಮ್ಮ ಟೋಟಲ್ ಕಾಸ್ಟ್ ಬರುತ್ತೆ 1,50,000, 2 lakhs, 3 lakhs, 9,283.4, 19,800, 36,131.2, 4,327, 25,500. ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಮ ಟೋಟಲ್ ಕಾಸ್ಟ್ ಆಫ್ ಪರ್ಟಿಕ್ಯುಲರ್ ಪ್ರಾಡಕ್ಟ್ AC ಪ್ರಾಡಕ್ಟ್ಗೆ ಒಂದು AC ಪ್ರಾಡಕ್ಟ್ ಮಾಡಲಿಕ್ಕೆ ಇಷ್ಟು ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದು ಟೋಟಲ್ ಕಾಸ್ಟು. ಒಂದು ಪ್ರಾಡಕ್ಟ್ ಮಾಡಬೇಕು ಅಂತ ಅಂದರೆ 3,95,041.6ನ 2,500 ಡಿವೈಡ್ ಮಾಡಿದ್ರೆ ಒಂದಿನ ಬೆಲೆ ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿ ಇದೆ ಸ್ಟೂಡೆಂಟ್ಸ್. ಲೈಬ್ರರಿಯಲ್ಲಿ ಇರುವಂಥ ಬುಕ್ಸನ್ನು ಉಪಯೋಗಿಸ್ಕೊಳ್ಳಿ. ನೆಟ್ಟಲ್ಲಿ ಕೆಲವೊಂದು ಸತಿ ಸುಮಾರು ಸತಿ ನೆಟ್ಟಲ್ಲಿರುವಂಥ ಇನ್ಫಾರ್ಮೇಷನ್ ತುಂಬ ಬೃಹತ್ತಾಕಾರದ ಇನ್ಫಾರ್ಮೇಷನು. ಅದರಿಂದ ಪ್ರಾಬ್ಲಮ್ಸ್ ತಗೊಂಡು ವರ್ಕೌಟ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಯು ಕ್ಯಾನ್ ಆಲ್ವೇಸ್ ಪೋಸ್ಟ್ ಇಟ್ ಇನ್ ದಿಸ್ ಒನ್ ಕಮೆಂಟ್ ಬಾಕ್ಸ್. ಐ ವಿಲ್ ಬಿ ಏಬಲ್ ಟು ರಿಪ್ಲೈ ಟು ಯು. ಸೊ ಒಂದು ರೀಕ್ಯಾಪ್ ಮಾಡಬೇಕು ಅಂತ ಅಂದರೆ ಸೆಕ್ಷನ್ C ಟೈಪ್ ಪ್ರಾಬ್ಲಮಲ್ಲಿ ನಿಮಗೆ ಮಾಹಿತಿಯನ್ನು ಕೊಟ್ಟಿರ್ತಾರೆ, ಬಡ್ಜೆಟೆಡ್ ಅಥವಾ ಆ್ಯಕ್ಚುವಲ್. ಕೆಲವೊಂದು ಸತಿ ನಿಮಗೆ ಜಸ್ಟ್ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡೋಕ್ಕೆ ಹೇಳ್ತಾರೆ. ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು ಅಂತ ಅಂದರೆ ಜಸ್ಟ್ ನೀವು ಕಾಸ್ಟ್ ಡ್ರೈವರ್ಸ್ ರೇಟನ್ನು ಫಸ್ಟು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೆಕ್ಸ್ಟು ಕಾಸ್ಟ್ ಶೀಟ್ನ ಮಾಡಿ. ಅಕಸ್ಮಾತು ಟ್ರೆಡಿಷ್ನಲ್ ಕಾಸ್ಟು ಮತ್ತು ABC ಅನಾಲಿಸಿಸ್ ಅಂತ ಕೊಟ್ಟರೆ ಫಸ್ಟು ಕಾಸ್ಟ್ ಡ್ರೈವರ್ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ABC ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟು ಟ್ರೆಡಿಷ್ನಲ್ ಕಾಸ್ಟ್ ಸಿಸ್ಟಮಲ್ಲಿ ಆ್ಯಾವ್ರೇಜ್ನ ತಗೊಂಡು ಅದಾದ ನಂತರ ಟ್ರೆಡಿಷ್ನಲ್ ಸಿಸ್ಟಮಲ್ಲಿ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡಬೇಕು. ಸೊ ಈ ಎಲ್ಲ ಪ್ರಾಬ್ಲಮ್ಸು ತುಂಬ ಈಸಿ ಇದೆ. ನೀವು ವರ್ಕೌಟ್ ಮಾಡಿದ್ರೆ ಖಂಡಿತ ಈ ಪ್ರಾಬ್ಲಮ್ನಲ್ಲಿ ನೀವು ಒಳ್ಳೆ ಕಂಪ್ಲೀಟ್ ಫುಲ್ ಮಾರ್ಕ್ಸು ಸ್ಕೋರ್ ಮಾಡ್ಬೋದು. ಓಕೆ ಸ್ಟೂಡೆಂಟ್ಸ್, ನನಗೆ ಆಪರ್ಚುನಿಟಿ ಕೊಟ್ಟಿರುವ ಎಲ್ಲ ಗಣ್ಯರಿಗೂ ಆಮೇಲೆ ನನ್ನ ಸ್ಟೂಡೆಂಟ್ಸ್ಗೆ ಇದು ಯೂಸ್ ಆಗುತ್ತೆ ಅಂತ ನಾನು ಭಾವಿಸ್ತಾ ಪ್ರೇ ಮಾಡ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ಐ ವಿಲ್ ಜಸ್ಟ್ ಕಂಪ್ಲೀಟಿಂಗ್ ದಿಸ್ ರೆಕಾರ್ಡ್. ಇನ್ನೂ ಹಲವಾರು ವೀಡಿಯೋಸ್ಗಳನ್ನು ಮಾಡ್ತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಥ್ಯಾಂಕ್ ಯು ವೆರಿ ಮಚ್.